ಅದೇ ಮಧ್ಯರಾತ್ರಿ ಹೋಗಿ ನಾನೊಂದು ಹೆಣ್ಮಗು ನಿಂತ್ಕೊಂಡಿದ್ರು ನನಗೆ ಸಪೋರ್ಟ್ ಆಗ್ತಾ ಇತ್ತು. ನನಗೊಂದು ಲೇಡೀಸು ಒಂದು ಹೆಣ್ಣು ಮಗು ಡ್ರೈವರ್ ಆಗಿ ಬಂದಿದ್ರು ಅಂತ ಅವ್ರು ಖುಷಿ ಪಡ್ತಾ ಇದ್ರು. ಆಟೋ ಬುಕ್ ಮಾಡಿದ್ರು, ಇದೇ ವಿಜಯ ಬ್ಯಾಂಕ್ ಲೇಔಟಲ್ಲಿ ಬುಕ್ ಮಾಡಿದ್ರು. ಸರಿ ಅಂತ ನಾನು ಪಿಕಪ್ಗೆ ಹೋಗ್ತೀನಿ, ಪಿಕಪ್ಗೆ ಹೋಗಿ ಮನೆ ಹತ್ರ ನಿಂತ್ಕೊತೀನಿ. ಅವರು ಕೆಳಗಡೆ ಬರ್ತಾರೆ, ಬಂದ್ಬಿಟ್ಟು ಅವಾಗ ಹೇಳ್ತಾರೆ ಲೇಡೀಸಾ ಅಂತ ಹೇಳ್ಬಿಟ್ಟು ಸೈಲೆಂಟ್ ಒಳಗಡೆ ಹೊರಟ್ಬಿಡ್ತಾರೆ. ರೆಬೆಲ್ ಸ್ಟಾರ್ ಅಂತ ರೆಬೆಲ್ ಸ್ಟಾರ್ ಗ್ರೂಪ್ ಅಂತ ಇಟ್ಟಿದ್ದೀವಿ ಸರ್. ರೆಬೆಲ್ ಸ್ಟಾರ್ ಅದೇ ಒಂದು ಹೆಣ್ಮಗ ಬರೋದು, ನಾನೊಬ್ಬ ಹೆಣ್ಮಗು ಅಂತೇಳಿ ಒಬ್ಬ ಡ್ರೈವರ್ ಅಂತ ಕಾಣ್ತದೆ. ನನ್ನ ಪ್ಲೇಸಲ್ಲಿ ಒಬ್ಬ ಗಂಡು ಮಗು ನಿಂತಿದ್ರೆ ನಿಮ್ಗೆ ಕಾಣ್ತಾ ಇರಲಿಲ್ಲ. ಬೆಳಂದೂರಲ್ಲಿ ಬರ್ತಾ ಇದ್ದೀನಿ, ಒಂದು 12:30 ಟೈಮ್ ನೈಟು. ನಾನು ನೈಟ್ ಬಾಡಿಗೆ ಹೊಡಿತೀನಿ. 12:30 ಟೈಮು ಬರ್ತಾ ಇರಬೇಕಾದ್ರೆ ಏನಾಗುತ್ತೆ, ಆಟೋಮೆಟಿಕ್ ಪಂಚರ್ ಆಗೋಗ್ಬಿಡುತ್ತೆ ಗಾಡಿ. ಸ್ಟಪ್ನಿ ಇದೆ, ಬಟ್ ಅದನ್ನ ಎತ್ತಷ್ಟು ನನಗೆ ಬೇಕು ಅದು ನೈಟಲ್ಲಿ. ಅಲ್ಲಿ ಆಮೇಲೆ ಸೆಲ್ಫಿ ತಗೊಂಡು ಪಾಪ ನನಗ ಅಂತೇಳಿ 1,000 ರೂಪಾಯಿ ಟಿಪ್ಸ್ ಕೊಡ್ತಾರೆ. ಮೊದಲನೇದು ನನಗೆ ಅಷ್ಟು ದೊಡ್ಡದು ಅಮೌಂಟ್ ಕೊಟ್ಟಿದ್ದಂದ್ರೆ ಅವರು 120 ರೂಪಾಯಿ ಪರ್ ಡೇ ಹೊರಟೋಗ್ಬಿಡುತ್ತೆ ಆನ್ ಮಾಡಿದ್ರೆ. ಓ, ಈಗ ಈ ಉದ್ಯಮದಲ್ಲಿ ನಿಮಗೆ ಲಾಭ ಹೇಗಿದೆ? ಸ್ಟಾರ್ಟಿಂಗ್ ಹೇಗಿತ್ತು? ಸ್ಟಾರ್ಟಿಂಗು ತುಂಬ ಚೆನ್ನಾಗಿತ್ತು. ನನಗೆ ಲಾಭ ಏನು, ನನಗೆ ಆಟೋಗೇನು ಬಂದು ಲಾಸ್ ಆಗಲಿಲ್ಲ. ಇದೇ ಆಟೋ ಓಡಿಸಿ ನಾನು 0 ಇಂದ ಇವತ್ತು ಇರೋ ಆಗಿದ್ದು. ನನಗೇನು ಅಂದರೆ ಒಂದು 1/4 ಲೀಟ್ರ್ ಹಾಲು ತರೋಗೂ ನನ್ನ ಹತ್ರ ಅಮೌಂಟ್ ಇರಲಿಲ್ಲ. ಆಟೋಗೆ ಬರೋಕ್ಕೆ ಮುಂಚೆ ತುಂಬಾ ಕಷ್ಟ ಆಗ್ತಾಯಿತ್ತು. ದೇವ್ರ ಗುಂಡಿ ಇದು ಕಟ್ಟಿ ಮೀಸಲು ಕಟ್ಟಿರ್ತಾರಲ್ಲ, ಅದೇ ಕಾಸು ತೊಗೊಂಡೋಗಿ ನಾನು ಹಾಲು ತೊಗೊಂಬಂದು ಜೀವನ ಮಾಡಿದ್ದೀನಿ. ಯಾಕೆಂದ್ರೆ ಅಂಥ ಪರಿಸ್ಥಿತಿ ಬಂದು ನಾನು ಕುತ್ಕೊಂಡ್ಬಿಟ್ಟಿದ್ದೆ, 0 ಆಗ್ಬಿಟ್ಟಿದ್ದೆ. ಆಮೇಲೆ ಸಾಲ ಮಾಡಿ ನನಗೆ ಇವತ್ತು ನನ್ನ ಟ್ರೈನಿಂಗ್ ಆಟೋ ಒಂದು ಇಟ್ಟಿದ್ದೀನಿ 1334. ಆಟೋ ಮೇಲೆ ಇವತ್ತು ಒಬ್ಬ ವ್ಯಕ್ತಿಗೆ 20,000 ದುಡ್ಡು ಕೊಡಬೇಕು. ಯಾಕೆಂದರೆ ಆಟೋ ತೊಗೊಳೋಂಥ ಪೊಸಿಷನ್ ನನಗಿರಲಿಲ್ಲ. ಒಂದು 4-5 ಜನ ಅಂಟಮ್ಮಂದಂಗೆ ಕೇಳ್ತಾ ಈ ಥರ ನಾನು ಆಟೋ ಓಡಿಸ್ಬೇಕಂತ ಇದ್ದೀನಿ, ನನಗೆ ಹೆಲ್ಪ್ ಮಾಡಬೇಕು ಅಂತ. ಅವರು ಸರಿ ಅಂತೇಳಿ ಒಂದು ಅಷ್ಟು ಜನ ಹೆಲ್ಪ್ ಮಾಡಿದ್ರು. ಒಬ್ರು 10,000, ಒಬ್ರು 20,000 ಆ ಥರ ಎಲ್ಲ ನನಗೆ ಕೊಟ್ಟರು ಅವತ್ತು. ಅದು ಸರಿ ಅಂತೇಳಿ ಆಟೋ ಅದು ತೊಗೊಂಬಂದು ಅದು ನಿಲ್ಲಿಸ್ತಿರೋವಾಗ ಸರಿ ಅಂತೇಳ್ಬಿಟ್ಟು ಶುರು ಮಾಡೋ ಡ್ರೈವಿಂಗ್. ನಂದೇ ಸ್ವಂತ ಆಟೋ ಆಯಿತು. ಅವಾಗೆಲ್ಲ ಬಾಡಿಗೆ ಆಟೋ ಓಡಿಸ್ಬೇಕಾದ್ರೆ ತುಂಬ ಆಗ್ತಾಯಿತ್ತು. ಅದು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ನೀವು ಆಟೋ ಓಡ್ಲಿಕ್ಕೆ ಶುರು ಮಾಡುತ್ತೀರಾ, ಆ ನಂತರ ವಿಶೇಷವಾದ ಪ್ರಶ್ನೆಗಳು ಬಂದಿದ್ದು ಯಾವತ್ತಾದರೂ? ನಾನು ಪಿಕಪ್ ಮಾಡೋಕ್ಕೆ ಹೋಗ್ತೀನಿ ಕೋರಮಂಗಲದಲ್ಲಿ. ಅವರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡಿರ್ತೀನಿ. ಅವರು ಆ ಕಡೆಯಿಂದ ನನ್ನನ್ನು ನೋಡ್ತಾರೆ, ಬಟ್ ಆಟೋ ಗಾಡಿ ಬುಕ್ ಮಾಡಿರ್ತಾರೆ, ನನ್ನನ್ನು ನೋಡ್ತಾರೆ. ನೋಡ್ಬಿಟ್ಟು ಅವರು ಎಷ್ಟು ಖುಷಿ ಆಯ್ತಂತೀಯ. ನಾನು ಅವ್ರು ನೋಡ್ತಾರೆ, ಅವರೇನೋ ಕಾಮಿಡಿ ಮಾಡ್ಕೊಂಡು ನಗಿತ್ತವ್ರು ಅಂದ್ಕೊಂಡ್ಬಿಟ್ಟೆ. ಅವ್ರು ಅಲ್ಲಿಂದ ಇಲ್ಲಿ ಆಟೋವ್ರಿಗೆ ಬರೋವರೆಗೂ ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡೇ ಬಂದರು. ಅವ್ರು ಅಲ್ಲಿಂದ ನನ್ನ ಗಾಡಿ ಹತ್ತವ್ರಿಗೂ ನನಗೆ ಗೊತ್ತಿಲ್ಲ ನನ್ನನ್ನು ನೋಡಿ ಖುಷಿ ಪಡ್ತಾವ್ರೆ ಅಂತ. ನನಗೇನೋ ಈ ಅಮ್ಮ ಯಾಕೆ ಈ ಥರ ಹಿಂಗಾಡ್ತಾವಳೆ ಅಂತ, ಲೇಡೀಸು ಅವ್ರು ಯಾಕೆ ಹಿಂಗಾಡ್ತಾವಳೆ ಈ ಅಮ್ಮ ಅಂದ್ಕೊಂಡು ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಸುಮ್ಮನೆ ಆಗೋದೆ. ಬಂದು ಕೂತ್ಕೊಂಡ್ಬಿಟ್ಟು ಅವಾಗ ಹೇಳ್ತಾರೆ ತುಂಬ ಖುಷಿ ಆಗ್ತಾಯಿದೆ ಮೇಡಮ್, ನಿಮ್ಮನ್ನು ನೋಡಿ ನನಗೆ ಆಗ್ತಿಲ್ಲ, ನನಗೆ ತುಂಬ ಖುಷಿ ಆಗ್ತೈತೆ ಅಂದರು. ನಾನು ನನ್ನನ್ನು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದೀನಿ ಅಂದ್ಕೊಂಡು ನಾನು ಅಂದ್ಕೊಂಡು ಸುಮ್ಮನೆ ಆಗೋದೆ. ಆಮೇಲೆ ಆಟೋಗೆ ಹತ್ಮೇಲೆ ಆಮೇಲೆ ಇಲ್ಲ ಮೇಡಮ್ ನೀವು ಒಂದು ಸೆಲ್ಫಿ ಕೊಡಲೇಬೇಕು, ನಿಮ್ಮನ್ನು ನೋಡಿ ನಾನು ಖುಷಿಗೆ ತಡ್ಕೊಳಕ್ಕಾಗಲ್ಲ ಅಂತ. ಮತ್ತು ಅವರೆಲ್ಲ ಒಂದೆಲ್ಲ ವೀಡಿಯೋ ಮಾಡಿಕೊಂಡು ಆಮೇಲೆ ಸೆಲ್ಫಿ ತೊಗೊಂಡು ಪಾಪ ಟಿಪ್ಸು ಅಂತೇಳಿ 1,000 ರೂಪಾಯಿ ದುಡ್ಡು ಕೊಡ್ತಾರೆ ಅವ್ರು ನನಗೆ. ಆವಾಗಲೇ ಕೋರಮಂಗ್ಲಿಂದ ಇಲ್ಲಿ ಇದಕ್ಕೆ ಯಾವುದು ಹುಳಿಮಾಗ ಕರ್ಕೊಂಬರ್ತೀನಿ. ಕೋರಮಂಗ್ಲಿಂದ ಅಲ್ಲಿಗೆ ಬರ್ತೀನಿ. ಆ ಮೀಟ್ರ್ ಅದು ಅಮೌಂಟ್ ಏನಿದೆ ಅದು ಪೇ ಮಾಡ್ತಾರೆ. ನನಗೆ ಅಂತೇಳಿ 1,000 ರೂಪಾಯಿ ಟಿಪ್ಸ್ ಕೊಡ್ತಾರೆ. ಮೊದಲನೇದು ನನಗೆ ಅಷ್ಟು ದೊಡ್ಡದು ಅಮೌಂಟ್ ಕೊಟ್ಟಿದ್ದಂದ್ರೆ ಅವರು, ಬಟ್ ಅವ್ರ ಹೆಸರು ಅಷ್ಟು ನೆನಪಿಲ್ಲ ನನಗೆ. ತುಂಬ ಖುಷಿ ಆಯಿತು. ಯಾಕೆ ಅಂದರೆ ಒಂದು ಲೇಡೀಸ್ ನೋಡಿ ಇಷ್ಟು ಖುಷಿಯಾಗಿ ಆಟೋ ಹತ್ತಾರೆ, ನಮ್ಮನ್ನು ನೋಡಿದಾಗೆಲ್ಲ ಅವ್ರಿಗೆ ಖುಷಿ ಆಗುತ್ತೆ. ಸುಮಾರು ಜನ ಸೆಲ್ಫಿ ಎಲ್ಲ ತೊಗೊಂಡಿದ್ದಾರೆ ನಮ್ಮ ಹತ್ರ. ತುಂಬ ನನಗೆ ಯಾವತ್ತೂ ಇಲ್ಲಿವರೆಗೂ ಕಸ್ಟಮರು ನನಗೆ ದೇವರಿದ್ದಂಗೆ. ಏನಾದರೂ ಅವ್ರಿಗೆ ಇಲ್ಲಿ ಡ್ರಾಪ್ ಅಂತ ಹಾಕಿರ್ತಾರೆ, ಇನ್ನೊಂದು 100 ಮೀಟರ್ ಮುಂದೆ ಬಿಡಬೇಕಾದ್ರೂ ನಾನು ಯಾವುದೇ ರೀತಿ ಅವ್ರ ಹತ್ರ ಏನೂ ಕೇಳಲ್ಲ. ಸರಿ ಸರ್ ಇಲ್ಲಲ್ಲ ಇಲ್ಲಿ ಡ್ರಾಪ್ ಅಂತ ಕೇಳ್ತೀನಿ. ಅವರು ಇಲ್ಲ ಮೇಡಮ್ ಇನ್ನು ಸ್ವಲ್ಪ ಮುಂದೆ ಬಿಡಿ ಅಂದರೆ ನಾನು ಯಾವುದೇ ರೀತಿ ಅವ್ರಿಗೆ ಏನೂ ಮಾಡಲ್ಲ, ಕ್ವಶನ್ನು ಕರ್ಕೊಂಡು ಹೋಗ್ಬಿಡ್ತೀನಿ. ಯಾಕೆ ಅಂದರೆ ಅವ್ರಿಗೆ ಗೊತ್ತಿರಲ್ಲ, ಹಾಕಿರ್ತಾರೆ ಮನೆ ಅಡ್ರೆಸ್ ಕರೆಕ್ಟಾಗಿ, ಪಕ್ಕದ ರೋಡಿಗೆ ತೊಗೊಂಡ್ಬಿಡುತ್ತೆ. ಅದೆಲ್ಲ ಸಹಜ ಅಲ್ವಾ. ನಾನು ಹಂಗಾಗಿ ಯಾವ ಕಸ್ಟಮರ್ಗೂ ಯಾಕೆ ನೀನು ಇಲ್ಲೇ ಹಾಕಿರೋದು, ನಾನು ಅಲ್ಲಿಗೆ ಬಿಡಲ್ಲ ಅಂತ ಯಾವುದೇ ರೀತಿ ಬ್ಯಾಕ್ ಆನ್ಸರ್ ಯಾವುದೇ ಕೊಡಲ್ಲ. ಸರಿ ಬನ್ನಿ ಅಂತ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಅಲ್ಲಿಗೆ ನಮಗೂ ಕಸ್ಟಮರ್ ಹತ್ತುತ್ತಾರೆ ಗಾಡಿಕ. ಒಂದು ಹಾಫ್ ಆನ್ ಅವರಿಂದ 1 ಅವರ್ ನನ್ನ ಜೊತೆ ಜರ್ನಿ ಮಾಡ್ತಾರೆ. ಲೈಫ್ ಲಾಂಗ್ ಜರ್ನಿ ಮಾಡೋಗಿದೆ. ಜಗಳ ಮಾಡೋಣ 1 ಅವರ್ಗೆ ಏನು ಜಗಳ ಮಾಡೋದು, ನಿಲ್ಸ್ಬಿಟ್ಟು ಬರ್ಬಿಡ್ತೀವಿ ನಾವು. ಅಂದ್ರೆ ನೀವು ಹೇಳೋ ಅರ್ಥ ಹೇಗಿದೆ ಅಂದ್ರೆ ಲೈಫ್ ಲಾಂಗ್ ಇರೋರೊಟ್ಟಿಗೆ ಇಲ್ಲ ಜಗಳ ಮಾಡ್ಕೊಂಡಿರ್ತೀರಾ? ಹಂಗಲ್ಲ ಸರ್, ಲೈಫ್ ಲಾಂಗ್ ಇದ್ದಾಗ ಏನು ಗೊತ್ತಾ, ಒಂದು ಜಗಳ ಮಾಡಿದ್ರೆ ಅಟ್ಲೀಸ್ಟು ಆಮೇಲೆ ಸರಿ ಯಾವುದೇ ನಾವು ಮಾಡ್ಕೊಬೋದು. ಅವ್ರ ಕಸ್ಟಮರ್ ಈಗ ಹತ್ತಾರೆ ಒಂದು ಹಾಫ್ ಆನ್ ಅವರು ಅಷ್ಟೇ ನಮ್ಮ ಜೊತೆ ಜರ್ನಿ ಮಾಡ್ತಾರೆ. ಇನ್ನು ಯಾವತ್ತೂ ಸಿಗ್ತಾರೋ ಸಿಗೋಲ್ಲ ನಮಗೂ ಗೊತ್ತಿರಲ್ಲ. ಅಂಥವ್ರ ಜೊತೆ ನಾನು ಯಾಕೆ ಜಗಳ ಮಾಡಬೇಕು. ಒಂದು 100 ಮೀಟರ್ಸಾ ಬಿಟ್ಬಿಡೋಣ, ಅರ್ಧ ಕಿಲೋಮೀಟರೇ ಬಿಟ್ಬಿಡ್ತೀನಿ. ನಾನು ತಲೆ ಕೆಡ್ಸ್ಕೊಳಲ್ಲ. ಯಾಕೆಂದರೆ ಖಾಲಿ ಎಲ್ಲೆಲ್ಲೋ ಸುತ್ತಬಿಟ್ಟಿರ್ತೀರಿ. ಆ ಟೈಮಲ್ಲಿ ನಮ್ಮ ಮೀಟ್ರ್ ಬೆಲೆ ನಮ್ಗೆ ಗೊತ್ತಾಗಿರಲ್ಲ. ಇನ್ನು ಅರ್ಧ ಕಿಲೋಮೀಟರ್ ಇನ್ನೊಂದು 100 ಮೀಟರ್ ಡ್ರಾಪ್ ಮಾಡೋಕ್ಕೆ ಯಾಕೆ ಅದಕ್ಕೆ ಯೋಚನೆ ಮಾಡಬೇಕು ಸರ್? ಈಗ ಮೀಟ್ರ್ ಅನ್ನೋದು ಒಂದು ಸರ್, ಅವಾಗ ಮೀಟ್ರ್ ಹಾಕೊಂಡು ಓಡಿಸೋದೇ ಜೀವನ ಚೆನ್ನಾಗಿದೆ ಅಂತ. ಹೌದಾ? ಯಾಕೆಂದ್ರೆ ಅವಾಗ ಮನೆಯಿಂದ ಆಚೆ ಬರ್ತಾ ಇದ್ರು ಕಸ್ಟಮರು.
ಅಟ್ಲೀಸ್ಟ್ ರೋಡಾಗ ಹೋಗೋತ್ನ ಕೈಯಾದರೂ ಆಗ್ತಾಯಿದ್ರು, ಅವ್ರು ಹತ್ತಾಯಿದ್ರು. ಆವಾಗೆಲ್ಲ ನಮ್ಗೆ ಅಟ್ಲೀಸ್ಟ್ ಅಷ್ಟು ಸಂಪಾದನೆ ಆಗ್ತಾಯಿತ್ತು. ಏನಾಯ್ತು, ಒಂದು ಬಾಂಧವ್ಯ ಇದ್ಬಾರ್ದು. ಇವ್ರು ಏನು ಬಟ್ ಈ ಕಡೆ ಕಸ್ಟಮರ್ ಕಡೆನ ತೊಗೊತಾರೆ, ಈ ಕಡೆ ನಮ್ಮ ಕಡೆ ತೊಗೊತಾರೆ. ನಮ್ಮನ್ನ ಬೆಳೆಸ್ತಾ ಇಲ್ಲ ಕಸ್ಟಮರ್ನು ಬೆಳೆಸ್ತಾ ಇಲ್ಲ. ಅವರಿಬ್ಬರು ನಮ್ಮಿಬ್ಬರು ಬಾಂಧವ್ಯನ ಮಧ್ಯಕ್ಕೆ ತೊಗೊಂಬಂದ್ರು. ಓಕೆ, ಅವಾಗ ಸ್ಟಾರ್ಟಿಂಗ್ ನಮ್ಗೆ ಇಷ್ಟ ಆಯಿತು. ಯಾವ ಥರ ಅಂದರೆ ಎಲ್ಲೋ ಕಸ್ಟಮರು ಮನೆ ಕುತ್ಕೊಂಡು ಬುಕ್ ಮಾಡ್ತಾರೆ, ನಾವೆಲ್ಲೋ ನಿಂತಿರ್ತೀವಿ, ನಾವು ಹೋಗಿ ಪಿಕಪ್ ಮಾಡ್ಕೊತೀವಿ, ಕರ್ಕೊಂಡು ಹೋಗ್ಬೋದು ಅಂತೇಳಿ. ಬರೀ ಅವರು ಸೀಮಿತ ಆಟೋಗೆ ಕೊಟ್ಬಿಟ್ಟಿದ್ರೆ ನಮಗೇನು ಬೇಜಾರಿಲ್ಲ. ಆಟೋ ಜೊತೆ ಬೇರೆ ಬೇರೆ ವೆಹಿಕಲ್ಸ್ ಎಲ್ಲ ತೊಗೊಂಬಂದಿಟ್ರಲ್ಲ, ಬೈಕ್ ಎಲ್ಲ, ಅದರಿಂದ ನಮ್ಗೆ ತುಂಬ ಹೊಡ್ತಾ ಬೀಳ್ತಾ ಬಿಸ್ನೆಸ್ ಕಡಿಮೆ ಆಯ್ತು, ಕಡಿಮೆ ಆಗ್ಬಿಡ್ತು. ಫುಲ್ ಅಂದರೆ ಫುಲ್ ಕಡಿಮೆ ಆಗಿದೆ. ಸೊ ಈಗ ಎಷ್ಟು ಬಿಸ್ನೆಸ್ ಆಗುತ್ತೆ? ಈಗ ನೀವು ಮೊದಲಿಗೆ 10 ವರ್ಷದ ಹಿಂದಕ್ಕೆ ನಾವು ಹೋದ್ರೆ ಅಥವಾ ಈಗ ನಾವು ನೋಡಿದ್ರೆ? ಸರ್ 10 ವರ್ಷದ ಹಿಂದೆಕ 1,000 ರೂಪಾಯಿ ಸಂಪಾದನೆ ಮಾಡಿದ್ರು ನಾವು ಸಾಕಾಗ್ತಾ ಇತ್ತು. ಅಂದರೆ ಅವಾಗಿರೋ ರೇಟು, ಅವಾಗಿರೋಂಥ ನಮಗೆ ಸಿಗ್ತಾ ಇದ್ದಂಥ ಬೆಲೆ, ಹಾಲಿನ ಬೆಲೆ ಎಲ್ಲನೂ ಅವಾಗ ಕಡಿಮೆ ಇತ್ತು. 1,000 ರೂಪಾಯಿ ಮಾಡಿದ್ರು ನಮ್ಗೆ ಆಗ್ತಾಯಿತ್ತು ಸಂಪಾದನೆ. ಇವತ್ತು 2,000 ರೂಪಾಯಿ ಮಾಡಿದ್ರು ನಾವು ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಯ್ತದೆ. ಹೇಳಿದ್ರೆ ಈ ಕಂಪನಿಗಳು ಬಂದು ಆನ್ಲೈನ್ ಬುಕ್ಕಿಂಗ್ಗಳು ಬಂದು ಮೊಬೈಲ್ನಲ್ಲಿ ಬುಕ್ಕಿಂಗ್ ಮಾಡ್ತಾರಲ್ಲ, ಆ ಬುಕ್ಕಿಂಗ್ಗಳು ಬಂದ ನಂತರ ನಿಮಗೆ ಲಾಸ್ ಆಯ್ತಾ? ಅವಾಗ ಸ್ಟಾರ್ಟಿಂಗ್ ಚೆನ್ನಾಗಿ ನಡೀತು ಸರ್. ಆಮೇಲೆ ಏನಂತ ಹೇಳಿದ್ರೆ ಬೈಕು ಬಿಡ್ಲಿಲ್ಲ ಅಂದಿದ್ರೆ ನಮ್ಗೆ ಚೆನ್ನಾಗಿ ನಡೀತು. ಅದ್ರ ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಕಸ್ಟಮರ್ ಹತ್ರ ಕಮಿಷನ್ ತಗೊಳ್ತಾರೆ, ನಿಮ್ಮ ಹತ್ರನೂ ಕಮಿಷನ್ ತಗೊಳ್ತಾರೆ. ಹೀಗಾಗಿ ನಿಮ್ಗೆ ಬರುವಂತ ಅಮೌಂಟ್ ಕಡಿಮೆ ಆಗಿದೆ. ಬರುವಂತ ಅಮೌಂಟ್ ಕಡಿಮೆ ಆಗಿದೆ. ಮಧ್ಯದಲ್ಲಿ ಅವರು ಯಾರು ಅವರೆಲ್ಲ ಕಮಿಷನರ್ ತಗೊತಾರೆ. ಡೈಲಿ ನಮಗೆ ಒಂದು 30 ರೂಪಾಯಿ ಆ ಥರ ಕಟ್ ಮಾಡಿಬಿಡ್ತಾರೆ. ನಮ್ಮ ಡೈಲಿ ಅಂದರೆ ನಾವು ಏನು ಡ್ಯೂಟಿ ಒಂದು ಆಪಲ್ಲಿ ಆನ್ ಮಾಡಿದ್ರೆ, ಇವಾಗ 4 ಆಪ್ ಇದೆ, 4 ಆಪಲ್ಲಿ 30 ರೂಪಾಯಿ ಅಂದ್ರೂ ನಮ್ಗೆ 120 ರೂಪಾಯಿ ಅಲ್ಲೇ ಹೊರಟೋಯ್ತಲ್ವಾ? 120 ರೂಪಾಯಿ ಪರ್ ಡೇ ಹೊರಟೋಗ್ಬಿಡುತ್ತೆ ಆನ್ ಮಾಡಿದ್ರೆ. ಓ, ನೀವು ನೋಡ್ಬೋದು ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ಯಾರು ಆಟೋಗಳನ್ನ ಓಡಿಸ್ತಾರೆ ಅಥವಾ ಆ್ಯಪ್ಗಳನ್ನ ಇಟ್ಕೊಂಡು ಬೇರೆ ಬೇರೆ ವೆಹಿಕಲ್ಗಳನ್ನ ಓಡಿಸ್ತಾರೆ, ಸೊ ಆ್ಯಪ್ ಆನ್ ಮಾಡಿದ್ರೆ ಅವ್ರಿಗೆ 30 ರೂಪಾಯಿ ಕಟ್ ಆಗುತ್ತೆ. ಅದರ ಅರ್ಥ 4 ಆ್ಯಪ್ ಇದೆನಾ ಈಗ? ಸರ್ 120 ರೂಪಾಯಿ ನಮ್ಗೆ ಅಲ್ಲೇ ಹೋಗ್ಬಿಡು. ಈಗ ಅದನ್ನ ಕಂಪಲ್ಸರಿ ಇಟ್ಕೊಳ್ಳೇಬೇಕಾಗುತ್ತೆ ಸರ್, ಇಟ್ಕೊಂಡ್ಲೇಬೇಕು. ಅವರು 120 ರೂಪಾಯಿ ಖರ್ಚು ಮಾಡಿದ್ರು ನಿಜವಾಗ್ಲೂ ನಮ್ಗೇನು ಬೇಜಾರಿಲ್ಲ. ನಮ್ಗೇನು ಗೊತ್ತಾ, ಎಲ್ಲ ಒಂದು ಬಿಟ್ಟು ನನಗೆಲ್ಲ ಕೂತಿರೋತಾಗ ಬಾಡಿಗೆ ಕೊಡ್ತಾನೆ, 120 ರೂಪಾಯಿ ಸಂಪಾದನೆ ಮಾಡಿ ಕೊಟ್ಬಿಡೋಣ ಅಂತೇಳಿ. ನಮಗೆ ಇವಾಗ 120 ರೂಪಾಯಿ ನಾನು ಕೊಡಬೇಕು ಅಂದರೆ ನನಗೆ ಅಟ್ಲೀಸ್ಟ್ ಒಂದು 1,000 ರೂಪಾಯಿ ಸಂಪಾದನೆ ಮಾಡ್ಬೇಕು. ನಾನು 1,000 ರೂಪಾಯಿ ಸಂಪಾದನೆ ಮಾಡಿ ಗ್ಯಾಸ್ ಒಂದು 300 ರೂಪಾಯಿ ನಾನು ಯೂಸ್ ಮಾಡ್ಕೊಬೇಕಾ? ಆಮೇಲೆ ಗಾಡಿ ಬಾಡಿಗೆಗಾದ್ರೆ 300 ರೂಪಾಯಿ ಕಟ್ಟಬೇಕಾ? ಮತ್ತೆ 120 ರೂಪಾಯಿ ಅಲ್ಲೇ ಕೊಟ್ಬಿಟ್ರೆ ನಾನು 300 ರೂಪಾಯಿ ತಗೊಂಡು ಮನೆ ಸಂಸಾರ ಹೆಂಗೆ ಮಾಡೋದು ಅಂತ. ಸಡನ್ ಆಗಿ ಬಂದಾಗಿದ್ದು, ನೂಕುವಂತ ಪರಿಸ್ಥಿತಿ ಬಂದಂತದ್ದು, ನಿಮ್ಗೆ ಈ ರೀತಿ ಏನು ಸಮಸ್ಯೆಗಳಾದ್ವಾ? ಸುಮಾರು ಸರ್. ಜೆಂಟ್ಸಿಗೆ ಲೇಡೀಸ್ಗೆ ಎರಡಕ್ಕೂ ವ್ಯತ್ಯಾಸ ಇರುತ್ತೆ. ಗಂಡಸರಾದ್ರೆ ಬಾರಿ ಗಟ್ಟಿಬಿಟ್ಟಿರ್ತಾರೆ, ಅಂದ್ರೆ ನೀವು ತಾಕತ್ತಿದ್ದೀರಲ್ಲ. ಸುಮಾರು ಆಗಿದೆ ನನಗೆ ಪಂಚರ್ ಆಗೋದು. ಮಧ್ಯರಾತ್ರಿ ಒಂದು ಟೈಮ್ ನನಗೆ ತುಂಬ ಹೆಲ್ಪ್ ಆಗಿದೆ ಅಂದರೆ ಒಬ್ಬ ಆಟೋ ಡ್ರೈವರು, ಇವತ್ತು ನೆನೆಸ್ಕೊತೀರಿ. ಬೆಳ್ಳಂದೂರಲ್ಲಿ ಬರ್ತಾ ಇದ್ದೀನಿ, ಒಂದು 12:30 ಟೈಮ್ ನೈಟು. ನಾನು ನೈಟ್ ಬಾಡಿಗೆ ಹೊಡಿತೀನಿ. 12:30 ಟೈಮು ಬರ್ತಾ ಇರಬೇಕಾದ್ರೆ ಏನಾಗುತ್ತೆ, ಆಟೋಮೆಟಿಕ್ ಪಂಚರ್ ಆಗೋಗ್ಬಿಡುತ್ತೆ ಗಾಡಿ. ಸ್ಟಪ್ನಿ ಇದೆ, ಬಟ್ ಅದನ್ನ ಎತ್ತಷ್ಟು ನನಗೆ ಬೇಕು. ನೈಟಲ್ಲಿ ಅಲ್ಲಿ ಇದರಲ್ಲಿ ನಿಲ್ಸೋಕ್ಕೂ ಭಯನೇ, ಸ್ವಲ್ಪ ರೋಡು ಸ್ವಲ್ಪ ಭಯ ಆಗುತ್ತೆ. ಏನು ಮಾಡೋದು, ನಾನು ಯಾರನ್ನ ಕೇಳೋದು ಇಷ್ಟೊತ್ತಿನಲ್ಲಿ ಅಂತೇಳಿ ನಾನು ನಿಂತ್ಕೊಂಡು ರೋಡಲ್ಲಿ. ನನಗೆ ಅಷ್ಟು ತಲೆ ಹೊಡಲಿಲ್ಲ. ನಮ್ಮ ಯಜಮಾನ್ರು ಫೋನ್ ಮಾಡಿದೆ, ಅವ್ರು ದೂರ ಇದ್ದೀನಿ ಅಂದರು. ಮತ್ತು ಯಾರು ಅಷ್ಟು ನನಗೆ ಸಂಘಟನೆಗಳು ಪರಿಚಯ ಇರಲಿಲ್ಲ ನನಗಾಗ ಅಷ್ಟೊಂದು. ಸರಿ ಓಕೆ ನನಗೆ ಅಂತೇಳ್ಬಿಟ್ಟು ಆಮೇಲೆ ಏನು ಮಾಡಿದೆ, ಒಂದು ಸಾನರ್ ಇಟ್ಕೊಂಡೆ. ನನಗೆ ಅವಾಗಲೇ ಸ್ವಲ್ಪ ಗೊತ್ತು, ಅದು ಇಟ್ಕೊಂಬಿಟ್ಟು ಏನು ಮಾಡಿದೆ, ಒಬ್ಬ ಆಟೋ ಡ್ರೈವರ್ ಬರ್ತಾ ಇದ್ದಲ್ಲ ನೋಡಿಸ್ದೆ. ನಾನು ಯಾವಾಗ ಅದನ್ನ ಇಟ್ಕೊಂಡು ನಾನು ನೋಡಿಸ್ತಲ್ಲ, ಅವ್ರಿಗೆ ಗೊತ್ತಾಯಿತು ಪಂಚರ್ ಆಗಿದೆ ಆಟೋ ಅಂತ. ಆಮೇಲೆ ಬಂದು ಪಾಪ ಸೈಡಿಗೆ ಹಾಕಿದ್ರು. 2 ಆಟೋ ನಿಲ್ಲಿಸ್ಲಿಲ್ಲ, ಪ್ಯಾಸೆಂಜರ್ ಇದ್ದರು, ನಿಲ್ಲಿಸ್ಲಿಲ್ಲ ಅವರು. 3ನೇ ಆಟೋ ಬಂದಿದ್ದು ನನಗೆ ನಿಲ್ಲಿಸಿದ್ರು. ನನ್ನ ಗಾಡಿ ಪಂಚರ್ ಆಗಿಬಿಟ್ಟಿದೆ, ಸ್ವಲ್ಪ ಸಪೋರ್ಟ್ ಮಾಡಿ ಅಂದೆ. ಬಂದು ಪಾಪ ಅಷ್ಟೊತ್ತಲ್ಲಿ ಸೈಡಿಗೆ ಹಾಕಿ ನನಗೆ ಗಾಡಿ ಸ್ಟಪ್ನಿ ಚೇಂಜ್ ಮಾಡಿಕೊಟ್ಬಿಟ್ಟು ಹುಷಾರ ಮನೆಗೆ ಹೋಗು ಅಂತ ಕಳಿಸಿದ್ರು. ಆಮೇಲೆ ಸರಿ ಮನೆಗೆ ಹೋದ್ಮೇಲೆ ನನಗೆ ಫೋನ್ ಮಾಡಿದ್ರು, ಮನೆಗೆ ಹೋದಮ್ಮ ಇಷ್ಟೊತ್ತು ನನಗೆ ಹೋಗ್ತಾ ಇದೆಯಲ್ಲ ಅಂತ. ನಾನು ಹೇಳಿದೆ ನನಗೆ ಧೈರ್ಯ ಜಾಸ್ತಿ, ಹೋಗ್ತೀನಿ ಅಂತ. ಅಷ್ಟೇ ಧೈರ್ಯ ಆದರೂ ಹೆಣ್ಮಗು ಅನ್ನೋದು ಐತಲ್ಲಮ್ಮ ಅಂದರು. ಆಗ ತುಂಬ ನನಗೆ ಖುಷಿ ಆಯಿತು ಅವ್ರನ್ನ ನೋಡಿ. ಹಾಂ ಸರ್, ನೈಟ್ ಓಡಿಸ್ತೀನಿ, 12-1 ಗಂಟೆವರೆಗೂ ಓಡಿಸ್ತೀನಿ. ಇದರಲ್ಲಿ ಎಷ್ಟು ಮಹಿಳಾ ಆಟೋ ಡ್ರೈವರ್ಸ್ ರಾತ್ರಿನೂ ಓಡಿಸ್ತಾರೆ? ಒಂದಷ್ಟು ಜನ ಎಲ್ಲ ಓಡಿಸಲ್ಲ ಸರ್, 1-2-3 ಅಷ್ಟೇ. ನಾನು ಜಾಸ್ತಿ ಓಡಿಸ್ತೀನಿ, ಯಾಕೆ ನಾನು ಯಾರನ್ನೂ ನೈಟು ಓಡಿಸಿ ಅಂತ ಹೇಳೋಕ್ಕಾಗಲ್ಲ. ಅದು ನನ್ನ ಮೇಲೆ ಧೈರ್ಯ. ನನಗೆ ಯಾರೇ ಬಂದರೂ ಫೇಸ್ ಮಾಡೋಷ್ಟು ಧೈರ್ಯ ನನಗೈತೆ ಅಂತ ಮಾತ್ರ ನಾನು ಓಡಿಸ್ತೀನಿ. ಇವನು ಯಾರು ನೈಟಲ್ಲಿ ಓಡಿಸಿ ಅಂತ ಹೇಳಲ್ಲ. ಓಡಿಸೋ ನಮ್ಮ ಅಣ್ಣ ತಮ್ಮಂದ್ರು ಇದ್ದಾರೆ, ಒಂದು ಲೈವ್ ಲೊಕೇಶನ್ ಹಾಕ್ತಿರೋ ಅವರು ಇದಕ್ಕೆ ಹಾಕ್ಬಿಟ್ಟು ನಾವು ಎಲ್ಲೆಲ್ಲಿ ಇದ್ದೀರ ಅಂತ ಅವರೆಲ್ಲ ಸರ್ಚ್ ಮಾಡ್ತಾರೆ. ಏನಾದರೂ ಇದ್ದರೆ ಎಮರ್ಜೆನ್ಸಿ ಫೋನ್ ಮಾಡಿದ್ರು ಬಂದು ನಿಂತ್ಕೊತಾರೆ. ಗಂಡು ಮಕ್ಕಳು ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಒಬ್ಬೊಬ್ಬರು ಮಾಡೋಲ್ಲ. ನಾನು ಟ್ರೈನಿಂಗ್ ಕೊಡೋದಾಗಲಿ ಈ ಥರ ಎಲ್ಲ ಮಾಡ್ತಾಯಿದ್ರೆ ಗಂಡು ಮಕ್ಳಿಗೆ ಬಿಟ್ಟು ಹೆಣ್ಮಕ್ಳು ಕರ್ಕೊಬಂದು ನಿಲ್ಲಿಸ್ತಾರೆ ಅಂತ.
ಅದೇ ಒಂದು ಹೆಣ್ಮಗ ಬರೋದು, ನಾನೊಬ್ಬ ಹೆಣ್ಮಗು ಅಂತೇಳಿ ಒಬ್ಬ ಡ್ರೈವರ್ ಅಂತ ಕಾಣ್ತದೆ. ನನ್ನ ಪ್ಲೇಸಲ್ಲಿ ಒಬ್ಬ ಗಂಡು ಮಗು ನಿಂತಿದ್ರೆ ನಿಮ್ಗೆ ಕಾಣ್ತಾ ಇರಲಿಲ್ಲ. ಸೊ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ಆಟೋದಲ್ಲಿ ಈಗ ಕಾಂಪಿಟೇಷನ್ಗಳು ಅಂತ ಹೇಳಿದ್ರೆ ಈಗ ಗಂಡಸೂರು ಅಂದ್ರೆ ಒಪ್ಕೊಳ್ತಾರೆ, ಅದೇನು ಲೇಡೀಸ್ ಡ್ರೈವರ್ ಬಂದ್ರ ಅಂತ ಹೇಳಿ ಬೇಸರ ಪಟ್ಕೊಳ್ಳೋದಿಲ್ಲ. ಇಲ್ಲ ಸರ್, ಅದು ಆಗಿದೆ. ಒಬ್ಬ ಕಸ್ಟಮರ್ ಏನು ಮಾಡಿದ್ರು ಗೊತ್ತಾ, ನನಗೆ ಬುಕ್ ಮಾಡಿದ್ರು, ಆಟೋ ಬುಕ್ ಮಾಡಿದ್ರು, ಇದೇ ವಿಜಯ್ ಬ್ಯಾಂಕ್ ಲೇಔಟಲ್ಲಿ ಬುಕ್ ಮಾಡಿದ್ರು. ಸರಿ ಅಂತ ನಾನು ಪಿಕಪ್ಗೆ ಹೋಗ್ತೀನಿ, ಪಿಕಪ್ಗೆ ಹೋಗಿ ಮನೆ ಹತ್ರ ನಿಂತ್ಕೊತೀನಿ. ಅವರು ಕೆಳಗಡೆ ಬರ್ತಾರೆ, ಬಂದ್ಬಿಟ್ಟು ಅವಾಗ ಹೇಳ್ತಾರೆ ಲೇಡೀಸಾ ಅಂತ ಹೇಳ್ಬಿಟ್ಟು ಸೈಲೆಂಟ್ ಒಳಗಡೆ ಹೊರಟ್ಬಿಡ್ತಾರೆ. ಹೋಗ್ಬಿಟ್ಟು ಡ್ಯೂಟಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಒಳಗಡೆ ಹೋಗ್ಬಿಟ್ಟು. ನಾನು ಆಚೆಯಿಂದ ಹೇಳ್ತಾ ಇದ್ದೀನಿ, ಮೇಡಮ್ ನಾನು ಪಕ್ಕ ಡ್ರೈವರ್ ಆಗಿದ್ದೀನಿ, ಬನ್ನಿ ನಾನು ಓಡಿಸ್ತೀನಿ ಅಂದ್ರೆ ಅವ್ರು ಕೇಳೋದೇ ಇಲ್ಲ ಸರ್. ಅವರು ಲೇಡೀಸೇ. ಅವರು ನಾನು ಹೇಳ್ತಾ ಇದ್ದೀನಿ ಹಿಂದಿಯಲ್ಲಿ, ನಾನು ಓಡಿಸ್ತೀನಿ, ನಾನು ತುಂಬ ಇದಿದೆ ಬನ್ನಿ ಅಂತ. ಕೊನೆಗೂ ಬರಲೇ ಇಲ್ಲ ಸರ್. ಮತ್ತೆ 2 ಸರಿ ಬುಕ್ ಮಾಡ್ತಾರೆ, ನಾನೇ ತಗೊತೀನಿ, ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಕೊನೆಗೂ ನಾನು ಅಲ್ಲಿಂದ ಆಚೆ ಹೋಗೋವರೆಗೂ ಅವ್ರು ಬರಲೇ ಇಲ್ಲ ಆಚೆಕ್ಕ. ಓ ನಾನು ಆಮೇಲೆ ಸರಿ ಅಂತ ಹೋಗ್ಲಿ ಬಿಡಿ ಸುಮ್ಮನೆ ಅವ್ರ ಹತ್ರ ಯಾಕೆ ರಿಕ್ವೆಸ್ಟ್ ಮಾಡೋದು ಅಂತ ನಾನು ಸೈಡಿಗೆ ಬಂದ್ಬಿಟ್ಟೆ. ಸೈಡಿಗೆ ಬಂದು ನಿಂತ್ಕೊಂಡು ಇನ್ನು ತಿರ್ಗಾ ಬುಕ್ ಮಾಡೋದು ತೊಗೊಂಡಿಲ್ಲ ನಾನು. 3 ಟೈಮ್ ಕ್ಯಾನ್ಸಲ್ ಆಗ್ತಲ್ವಾ, ಸುಮ್ಮನೆ ಯಾಕೆ ನಾನು ಅಷ್ಟು ಫೋರ್ಸ್ ಮಾಡ್ಬೇಕು ಅವ್ರಿಗೆ. ನಾವು ಹೆಣ್ಮಕ್ಳು ಏನು ಅಂತ ಬೆಂಗಳೂರಲ್ಲಿ ನೋಡ್ಸೋವರ್ಗೂ ಅವರು ಆ ಥರ ಇರ್ತಾರೆ, ಆಮೇಲೆ ಅವರೇ ಬದಲಾವಣೆ ಆಗ್ತಾರೆ. ಅದೇ ಮಧ್ಯರಾತ್ರಿಯಲ್ಲಿ ಹೋಗಿ ನಾನೊಂದು ಹೆಣ್ಮಗು ನಿಂತ್ಕೊಂಡಿದ್ರು, ಅವ್ರು ನನಗೆ ಸಪೋರ್ಟ್ ಆಗ್ತಾಯಿತ್ತು. ನನಗೊಂದು ಲೇಡೀಸು ಒಂದು ಹೆಣ್ಣು ಮಗು ಡ್ರೈವರ್ ಆಗಿ ಬಂದಿದ್ರು ಅಂತ ಅವ್ರು ಖುಷಿ ಪಡ್ತಾಯಿದ್ರು. ನಾನು ಮಧ್ಯಾಹ್ನ ಹೋಗಿದ್ದೀನಲ್ಲ, ನಮ್ಮ ವ್ಯಾಲ್ಯೂಯೇಷನ್ ಅವ್ರಿಗೆ ಗೊತ್ತಿಲ್ಲ ಹೆಣ್ಮಗು ವ್ಯಾಲ್ಯೂಯೇಷನ್ ಅಂತೇಳಿ. ಮಧ್ಯರಾತ್ರಿಯಲ್ಲಿ ನೀವೇನಾದ್ರೂ ಅವರೆಲ್ಲಾದ್ರೂ ಇದ್ದ ನೀವು ನಿಲ್ಸಿದ್ರೆ ಅವಾಗ ಗೊತ್ತಾಗ್ತಾ ಇತ್ತು, ಒಂದು ಹೆಣ್ಣು ಮಗು ಒಬ್ಬ ಡ್ರೈವರ್ ಆಗಿ ಕುತ್ಕೊಂಡಾಗ ನನಗೆ ಎಷ್ಟು ಸಪೋರ್ಟ್ ಸಿಗುತ್ತೆ, ಏನೋ ನಮ್ಮ ಮನೆಯವ್ರ ಥರ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಡೇ ಅಲ್ಲಿ ಹೋಗಿದ್ಮೇಲೆ ಅವ್ರಿಗೆ ಗೊತ್ತಾಗಲಿಲ್ಲ. ಎಂದಾದ್ರೂ ಒಂದಿನ ನೈಟಲ್ಲಿ ನಿಂತವ್ರು ನನ್ನ ಕಸ್ಟಮರ್ ಸಿಕ್ಕಲಿ, ನೈಟಲ್ಲಿ ಓಡಿಸ್ಬೇಕಾದ್ರೆ ಅವತ್ತು ನಾನು ಇವ್ರಿಗೆ ಆನ್ಸರ್ ಕೊಡಬೇಕು ಅಂತೇಳಿ ಬಂದ್ಬಿಟ್ಟೆ. ಆಮೇಲೆ ಬುಕ್ ಮಾಡ್ಕೊಂಡು ಹೋದ್ರು ಅವ್ರು. ಇವತ್ತೇನಂತ ಹೇಳಿದ್ರೆ ಇಲ್ಲಿ ಸುಮಾರು ಜನರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಇರುವಂತವ್ರು ಟ್ರೈನಿಂಗ್ ಬಂದಂತವ್ರು ಇಲ್ಲಿ ಪ್ರಭಾವತಿ ಅವ್ರು ಹೇಳ್ತಾ ಇದ್ರು, ಇವರಿಗೆ ಸ್ವಲ್ಪ ಕಾಲಿನ ಸಮಸ್ಯೆ ಇದೆ. ಕಾಲಿನ ಸಮಸ್ಯೆ ಇದ್ರೆ ಲೈಸೆನ್ಸ್ ಕೊಡೋದಿಲ್ಲಲ್ಲ ಮೇಡಮ್, ಹೇಗೀಗ? ಸರ್ ಕೊಡೋದಿಲ್ಲ ಅಂತ ಏನ್ ಕಾಲಿನ ಸಮಸ್ಯೆ ಇದೆ ಅಂದ್ರೆ ಇವರು 1 ವರ್ಷ ಮಗು ಇರ್ಬೇಕಾದ್ರೆ ಅವ್ರು ಹ್ಯಾಂಡಿಕ್ಯಾಪ್ ಆಗ್ಬಿಡ್ತಾರೆ. ಬಟ್ ಮದ್ವೆ ಆಗುತ್ತೆ, ಅವ್ರ ಜೀವನ ಕಟ್ಕೊಳೋದು ಕಷ್ಟ. ಈಗ ಬದುಕು ಏನಾದ್ರು ಮಾಡ್ಬೇಕು ಅಂತ ಅವ್ರು ಗಾರ್ಮೆಂಟ್ಸೇ ಒಂದಿಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರೇನು ನಾನು ಅಂಗವಿಕಲ ಆಗಿರೋದು ಒಂದೇ ಕಾರಣಕ್ಕೆ ನಾನು ಏನೂ ಬೇರೆ ಮಾಡೋಕ್ಕಾಗಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಜಾಸ್ತಿ ಇತ್ತು. ನನಗೆ ಅನ್ಸು, ಯಾಕೆ ಅಂಗವಿಕಲ ಅಂದರೆ ಬೇರೆ ಯಾಕೆ ಮಾಡೋಕ್ಕಾಗಲ್ಲ ಅಂದ್ರೆ ಏನು ಕಾಲ್ ಅಂತ ಹೇಳಿದ್ರೆ ಬ್ರೇಕ್ ಹೊಡಿಲಿಕ್ಕೆ ಬರುತ್ತೆ ಅವ್ರಿಗೆ? ಸರ್ ಲೆಫ್ಟ್ ಹ್ಯಾಂಡ್ ಇದೆ, ಲೆಫ್ಟ್ ಹ್ಯಾಂಡು ಅಂಗವಿಕಲ ಆಗಿದೆ. ರೈಟ್ ಹ್ಯಾಂಡ್ ಚೆನ್ನಾಗಿದೆ, ಬ್ರೇಕು ಯಾವಾಗಲೂ ರೈಟ್ ಹ್ಯಾಂಡೇ ಬರುತ್ತಲ್ವಾ. ಆಟೋ ರೈಟ್ ಹ್ಯಾಂಡ್ ಹಿಡಿಬೋದು, ಕಾರ್ ಓಡಿಸೋದು ಸ್ವಲ್ಪ ಕಷ್ಟ, ಕ್ಲಚ್ ತುಳಿಬೇಕಾಗುತ್ತೆ. ಆಟೋಗೆ ಒಂದು ರೈಟ್ ಹ್ಯಾಂಡ್ ಚೆನ್ನಾಗಿದ್ರು ಸಾಕು, ಅದು ಬ್ಯಾಲೆನ್ಸ್ ಮಾಡ್ಬೋದು. ಒಬ್ಬ ಅಂಗವಿಕಲ ಅಂತ ಹೇಳಿ ಒಂದು DL ಆದ್ರೂ ಕೊಡಕ್ ಏನೋ ಗೌರ್ಮೆಂಟ್ ಒಪ್ತಾ ಇದೆ, ಸರ್ಕಾರ ಪ್ರಯತ್ನ ಮಾಡ್ಬೇಕು. ಯಾಕೆಂದ್ರೆ ಸುಮಾರು ಜನ ಮಿಡ್ಲ್ ಫ್ಯಾಮಿಲಿ ಇರ್ತಾರೆ, ಅದ್ರಲ್ಲಿ ಅಂಗವಿಕರು. ಅವ್ರ ಬಲಗಾಲ್ ಸರಿ ಇದೆ, ಎಡಗಾಲ್ ಪ್ರಾಬ್ಲಮ್ ಅಲ್ಲಿದೆ. ಬ್ರೇಕ್ ಎಲ್ಲಿ ಬರುತ್ತೆ ಆಟೋದಲ್ಲಿ? ರೈಟ್ ಸೈಡ್. ರೈಟ್ ಸೈಡ್. ಸೊ ಹೀಗಾಗಿ ಎಡಗಾಲಿಂದ ಏನು ಕೆಲಸ ಇರೋದಿಲ್ಲ, ಹೀಗಾಗಿ ನೀವು ಲೈಸೆನ್ಸ್ ಕೊಡ್ಬೇಕು ಅಂತೀರಾ? ಹೌದು ಹೌದು ಸರ್, ಏಕೆಂದ್ರೆ ಒಂದು ಕಾರ್ ಓಡಿಸ್ಬೇಕಂದ್ರೆ ಬಲಗಾಲು ಎರಡೂ ಚೆನ್ನಾಗಿರ್ಬೇಕು. ಹೀಗಾಗಿ ಅವರು ಟ್ರೈನರ್ ಹೇಳೋದು ಅಂದ್ರೆ ಪ್ರಭಾವತಿ ಅವ್ರು ಹೇಳೋದು ಅಂತ ಹೇಳಿದ್ರೆ ಅವ್ರಿಗೆ ಲೈಸೆನ್ಸ್ ಕೊಡ್ಬೇಕು ಅಂತ ಹೇಳಿ ಎಷ್ಟು ದಿನದಿಂದ ಪ್ರಯತ್ನ ಪಡ್ತಾ ಇದ್ದಾರೆ? ಸುಮಾರು 1 ವರ್ಷದಿಂದ ನಾನು ನಿರಂತರವಾಗಿ ಮಾಡ್ತಾ ಇದ್ದೀನಿ ಸರ್. 1 ವರ್ಷದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ DL ಕೊಡ್ಸೋದಕ್ಕೋಸ್ಕರ. ಯಾಕೆಂದ್ರೆ ಒಬ್ಬರಿಗೆ ನಾವು DL ಕೊಡ್ಸ್ರೆ ಇನ್ನು ಮುಂದೆ ಬರೋಂಥ ಅಂಗವಿಕ ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ DL ಸಿಗುತ್ತೆ ಅನ್ನೋದು ಒಂದಕ್ಕೆ ಇದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಕಾರ್ ಓಡಿಸ್ಬೇಕಾದ್ರೆ 2 ಕಾಲು ಬೇಕು ಚೆನ್ನಾಗಿರೋದು, ಬಟ್ ಆಟೋಗೆ ಏನಿಲ್ಲ, 1 ಕಾಲಿದ್ರು ನಾವು ಜೀವನ ಮಾಡ್ಬೋದು. ಕಾರ್ ಓಡಿಸೋದಿದ್ರೆ 2 ಕಾಲು ಸರಿ ಇರಬೇಕು, ಕ್ಲಚ್ ಬ್ರೇಕು ಹೌದು ಎಕ್ಸಲೇಟರ್ 3 ಬರುತ್ತೆ. ಆದ್ರೆ ಆಟೋದಲ್ಲಿ ಬರೀ ಬ್ರೇಕ್ ಒಂದೇ ಕಾಲಿನ ಕೆಲಸ, ಇನ್ನು ಕ್ಲಚ್ಚು ಮತ್ತೆ ಎಕ್ಸಲೇಟರ್ ಬಂದ್ಬಿಟ್ಟು ಕೈಯ ಕೆಲಸ. ಕೈ ಸರಿ ಇದೆ, ಒಂದು ಕಾಲು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಒಂದು ಕಾಲು ಮಾತ್ರ ಸ್ವಲ್ಪ ಡ್ಯಾಮೇಜ್ ಇರೋದ್ರಿಂದ ನಾವು ಓಡಿಸ್ಬೋದು. ಯಾಕೆಂದ್ರೆ ಓಡಿಸ್ಬೋದು ಅನ್ನೋಕ್ಕಿಂತ ನಾವು ಪ್ರಯತ್ನ ಮಾಡಿದ್ದೀರಿ, ಬಟ್ ಡ್ರೈವರ್ ಮಾಡಿ ನಿಲ್ಲಿಸಿದ್ದೀನಿ. ಈ ಹುಡುಗಿಯಲ್ಲಿ ನೀವು ಯಾವುದೇ ಥರ ಟೆಸ್ಟಿಂಗ್ ಏನೇ ಮಾಡಿದ್ರು ಪಕ್ಕ ಅವರು ಡ್ರೈವರ್ ಆಗಿದ್ದಾರೆ. ಪಕ್ಕ ನೀನು ಯಾವುದೇ ಇದ್ರಲ್ಲಿ ಬಿಟ್ಟರು ಅವರು ಗಾಡಿನ ಎತ್ಕೊಂಬರೋ ಕೆಪಾಸಿಟಿ ಅವ್ರಿಗಿದೆ. ಬಟ್ ಅವ್ರಿಗೆ ನಮ್ಮ ಸರ್ಕಾರ ಕಡೆಯಿಂದ ಒಂದು ಅಂಗವಿಕಲರಿಗೂ ಸಹ ಮಾಡ್ಬೋದು ಅನ್ನೋದು ಒಂದು DL ಮಾಡಿಕೊಟ್ರೆ, ಲೈಸೆನ್ಸ್ ಕೊಟ್ಟರೆ ಸುಮಾರು ಹೆಣ್ಮಕ್ಳು ಸಹ ಇಂಥವರು ಒಂದು ಆಟೋ ಅಂತ ವೃತ್ತಿ ಕಲ್ಕೊಂಡು ಜೀವನ ಅವ್ರು ಕಟ್ಕೊಳ್ತಾರೆ. ಎಲೆಕ್ಟ್ರಿಕ್ ಆಟೋ ತೊಗೊಂಡ್ರೆ? ಎಲೆಕ್ಟ್ರಿಕ್ ಆಟೋ ಒಬ್ರಿಗೆ ಆಲ್ರೆಡಿ ತೊಗೊಂಡಿದ್ದು, ಬಟ್ ಅದನ್ನ ಯೂಸ್ ಆಗ್ತಾ ಇದೆ. ಬಟ್ ಕೆಲವ್ರು ಎಲ್ಲರೂ ಎಲೆಕ್ಟ್ರಿಕ್ ಆಟೋ ತೊಗೊಳಕ್ಕಾಗಲ್ಲ. ಸಮ್ಟೈಮ್ ಎಲೆಕ್ಟ್ರಿಕ್ ಆಟೋ ಅಲ್ಲೆಲ್ಲ ನಿಂತೋಗಿ ತುಂಬ ಪ್ರಾಬ್ಲಮ್ ಕೊಡುತ್ತೆ. ಗೇರ್ ಆಟೋ ಆದರೆ ಯಾರಾದರೂ ಒಬ್ಬ ಅಣ್ಣ ತಮ್ಮಂದಿಗೆ ಯಾರಿಗಾದ್ರೂ ಫೋನ್ ಮಾಡ್ತಾರೆ, ಅಟ್ಲೀಸ್ಟ್ ಥ್ರೋ ಮಾಡಿ ಅವ್ರನ್ನ ಗ್ಯಾರೇಜ್ ಹತ್ರಕ್ಕೋ ಗ್ಯಾಸ್ ಬಂಕಕ್ಕೋ ಅವ್ರ ಮನೆಗೋ ಗಾಡಿ ತೊಗೊಂಡು ಬಿಡ್ತಾರೆ. ಬಟ್ ಎಲೆಕ್ಟ್ರಿಕ್ ಆಟೋ ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್. ಒಟ್ಟಾರೆಯಾಗಿ ಇವ್ರಿಗೆ ಲೈಸೆನ್ಸು ಮಾನವೀಯತೆ ದೃಷ್ಟಿಯಲ್ಲಿ ಕೊಡಬೇಕು ಅಂತೀರಾ? ಹೌದು. ಇದೆಲ್ಲದಕ್ಕಿಂತ ವಿಶೇಷವಾಗಿ ಇಲ್ಲಿ ನಿಮ್ಮ ಸುಮಾರು ಜನ ಇದ್ದಾರೆ. ಈಗ ಇದರಲ್ಲಿ ಟ್ರೈನಿಂಗ್ ಮಾಡೋರು ಇದ್ದಾರೆ, ಆಟೋ ಡ್ರೈವರ್ ಆದವ್ರು ಇದ್ದಾರೆ ಇಲ್ಲಿ.
ಸರ್ ಇಲ್ಲಿ ನನ್ನ ಒಂದು ಯಾವ ಥರ ಅಂತಂದರೆ ಈ ಟಾಗೂರ್ ಫಿಲಮ್ ಇದೆಯಲ್ಲ ಸರ್, ಟಾಗೂರ್ ಫಿಲಮಲ್ಲಿ ಒಬ್ರಿಗೇನೋ ಒಂದು ಹೆಲ್ಪ್ ಮಾಡಿ ಇನ್ನೊಬ್ರಿಗೆ ಮಾಡಿ ಅನ್ನೋದು ಏನಿದೆಯೋ ಟಾಗೂರ್ ಫಿಲಮ್ದು, ಅದನ್ನು ನಾನು ಕಾನ್ಸೆಪ್ಟ್ ತೊಗೊಂಡಿದ್ದೀನಿ. ನನಗೆ ಆ ಫಿಲಮ್ ತುಂಬ ಇಷ್ಟ ಆಯಿತು. ಬಟ್ ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಯಾವ ಥರ ಅಂದರೆ ಎಲ್ಲರೂ ಫಿಲಮ್ ನೋಡಿಬಿಟ್ಟು ಆ ಸ್ಟೋರಿ ಚೆನ್ನಾಗೈತೆ ಬಿಟ್ಬಿಟ್ಟಿದ್ದಾರೆ. ಬಟ್ ನಾನು ನೋಡುವಂಥ ಫಿಲಮ್ನ ನಾನು ಮರ್ತಿಲ್ಲ. ಬಟ್ ಅದನ್ನೇ ನಾನು ಈ ಟ್ರೈನಿಂಗ ಯೂಸ್ ಮಾಡ್ತಾಯಿದ್ದೀನಿ. ಯಾವ ಥರ ಅಂದರೆ ನಾನು ಏನು ಟ್ರೈನಿಂಗ್ ಶುರು ಮಾಡಿದ್ನಿ, ಅದ್ರ ನಂತರ ಬಂದವರು ಒಬ್ರಿಗೊಬ್ರು ಅವ್ರಿಗವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಕಲಿಸಿರ್ತೀನಿ ನಾನು. ಇವಾಗ ಇವ್ರು ಕಲ್ತಿದ್ದಾರೆ, ಒಂದು ಮಹಿಳೆ ಅಂತ ಇಟ್ಕೊಳ್ಳಿ. ಇವ್ರು ಕಲ್ತಿದಾಗ ಏನಾಗುತ್ತೆ, ಇನ್ನೊಬ್ರು ಹೆಣ್ಮಗುಕ್ಕ ಇವ್ರು ಕಲ್ತೆಲ್ಲ ಆಗ್ಬಿಡ್ತಾರೆ. ಮೇನ್ ರೋಡ್ಗೆ ಹೋಗ್ಬಿಟ್ಟು ನಾನು ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಓಕೆ ಕೊಡ್ತೀನಿ. ಮೇನ್ ರೋಡ್ ಫುಲ್ ಎಲ್ಲ ನೋಡಿಸ್ಕೊಡ್ತೀನಿ. ಅದನ್ನೆಲ್ಲ ಕಲ್ತಾದ್ಮೇಲೆ ಏನು ಮಾಡ್ತಾರೆ ಅವ್ರು ಇನ್ನೊಬ್ರಿಗೆ ಕಲಿಸ್ತಾರೆ. ಒಬ್ಬರಿಂದ ಒಬ್ರು ಕಲಿಸ್ತಾರೆ. ಬಟ್ ಅವ್ರು ಆಟೋ ತೊಗೊಂಡು ಅವರು ರೋಡ್ ಮೇಲೆ ಹೋಗೋರ್ಗೂ ಇಲ್ಲಿ ಸಪೋರ್ಟ್ ಕೊಡ್ತಾರೆ. ಸುಮಾರು ಜನ ಹೆಣ್ಮಕ್ಳು ನಂಗೆ ಸಪೋರ್ಟ್ ಕೊಡ್ತಾರೆ ಇಲ್ಲಿ. ಈಗ ಮಧ್ಯಾಹ್ನ 2 ಗಂಟೆ, ಈಗ 12 ಗಂಟೆಯಿಂದ ಟ್ರೈನಿಂಗ್ ಮಾಡ್ತಿರಲ್ಲ, ಆಗ ಇಲ್ಲಿ ಬಂದು ಕಲ್ಸೋರು ಯಾರು? ನೀವು ಒಬ್ರೇ ಕಲಿಸ್ಬೇಕಾಗುತ್ತೆ? ಇದರಲ್ಲಿ ಕಲ್ತವ್ರು ಬರ್ತಾರ? ನಮ್ಮ ಆಶಾ ಅವ್ರು ಇದಾರೆ, ನಮ್ಮ ಅಕ್ಕ ಇದಾರೆ, ಲಕ್ಷ್ಮಿ ಅಕ್ಕ ಇದಾರೆ, ಸುಮಾರು ಜನ. ಇವರು ಹಾಗಾದ್ರೆ ಇವರು ಟ್ರೈನಿಂಗ್ ಕೊಡುವಂತವ್ರು? ಟ್ರೈನಿಂಗ್ ಕೊಡುವಂತಾರೆ ಇದಾರೆ ಸರ್ ಸುಮಾರು. ಅಲ್ಲಮ್ಮ, ನೀವು ರಸ್ತೆಯಲ್ಲಿ ಆಟೋ ಓಡಿಸೋದಿಲ್ವಾ? ಆಮೇಲೆ ಟ್ರೈನಿಂಗು ಕೊಡ್ತೀರಾ? ಸ್ಟಾರ್ಟಿಂಗ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ವಿ. ಇವತ್ತೇನಾದ್ರು ಟ್ರೈನಿಂಗ್ ಸೆಂಟ್ರ್ ಇಲ್ಲಿ ನಿಂತಿದೆ, ನನಗೆ ಮೊದಲನೇ ಬಾರಿ ಸಪೋರ್ಟ್ ನಿಂತ್ಕೊಂಡಿದ್ದು ನಮ್ಮ ಆಶಾ. ಆ ಟೈಮಲ್ಲಿ ಯಾಕೆಂದ್ರೆ ನನಗೆ ಹುಷಾರಿದ್ರಾಯ್ತು, ಇಲ್ಲಿ ಬರೋಕ್ಕಾಗಲಿಲ್ಲ. ಆ ಟೈಮಲ್ಲಿ ಬರೀ ನಾನು ಟ್ರೈನಿಂಗ್ ಅವ್ರಿಗೆ ಕೊಟ್ಟಿದ್ದೆ. ಆ ಟೈಮ್ ಒಂದೂವರೆ ತಿಂಗಳು ನಾನು ಟ್ರೈನಿಂಗ್ ಹತ್ರ ಬರಲೇ ಇಲ್ಲ, ಯಾವುದೋ ಒಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಿಂದ. ಆವಾಗ ಆಶಾ ಅಂದ್ರೆ ಹಿಂಗೆ ಟ್ರೈನಿಂಗ್ ಕೊಡೋಕ್ಕಾಗಲ್ಲ, ಈ ಥರ ಪ್ರಾಬ್ಲಮ್ ಆಗಿದೆ. ಇಲ್ಲ ಪ್ರಭಾ, ನೀನು ಆರಾಮಾಗಿರು, ಟೆನ್ಷನ್ ತೊಗೊಂಬೇಡ, ನಾನು ಟ್ರೈನಿಂಗ್ ಕೊಡ್ತೀನಿ, ನೀನು ನಾನು ಕಲ್ಸ್ಕೊಟ್ಟಿದ್ಯಲ್ವಾ, ನಾನು ಕೊಡ್ತೀನಿ ಅಂತೇಳಿ ಸಪೋರ್ಟಾಗಿ ನಿಂತಿದ್ದು. ಮೊದಲು ತುಂಬ ಸಪೋರ್ಟ್ ಕೊಟ್ಟರು. ಅವಾಗ ಅವರು ನನಗೆ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ನಾನು ಅಲ್ಲೇ ಸ್ಟಾಪ್ ಮಾಡ್ಬಿಡ್ತಾ ಇದ್ನೇನೋ ಟ್ರೈನಿಂಗ್ ಸೆಟ್ನ. ಯಾಕೆಂದ್ರೆ ನಾನು ಬರೋಕ್ಕಾಗಲ್ಲ, ಬಡಿಸೋದಕ್ಕಾಗಲ್ಲಲ್ವಾ. ಹಾಗಾಗಿ ಮೊದಲನೇ ಸಪೋರ್ಟ್ ಸಿಕ್ಕಿದ್ದು ನಮ್ಮ ಆಶಾ ಅವ್ರದ್ದೇ. ನಾನು ಯಾವಾಗಲೂ ನಾನು ಖುಷಿ ಪಡ್ತೀನಿ ಆಶಾ ನೋಡಿ. ಡೀಸೆಂಟು, ಅದು ಏನು ಮಾತಾಡಲ್ಲ. ಅವ್ರು ಏನು ಕೆಲಸ ಮಾಡ್ಬೇಕಾ ಚೊಕ್ ನೀಟಾಗಿ ಮಾಡ್ಕೊಡ್ತಾರೆ. ಸುಮಾರು ಜನಕ್ಕೆ ಕಲಿಸಿದ್ದಾರೆ. ಅದ್ರ ನಂತರ ಇವಾಗ ಸುಮಾರು ಜನ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅಂತ ಇನ್ನೊಬ್ರು ಇದ್ದಾರೆ, ಅವ್ರು ಬಂದಿಲ್ಲ. ಬಟ್ ಅವರು ಸಹ ಸುಮಾರು ಹೆಣ್ಮಕ್ಳಿಗೂ ಅವರು, ಯಾಕೆಂದ್ರೆ ನಾನು ಕಲ್ತಿರೋ ವಿದ್ಯೆ 4 ಜನ ಕಲಿಸ್ಬೇಕು ಅಂತ ಸುಮಾರು ಹೆಣ್ಮಕ್ಳಿಗೆ ಅವರು ಸಹ ಗುರುಗಳಾಗಿದ್ದಾರೆ. ಅವ್ರಿಗೂ ನಾನು ಈ ಕಡೆಯಿಂದ ಖುಷಿಯಾಗಿ ಹೇಳ್ತೀನಿ. ಯಾಕೆಂದರೆ ಅವರು ಜಾಸ್ತಿ ನನಗೆ ಸಪೋರ್ಟಾಗಿ ನಿಂತ್ಕೊಂಡಿದ್ದು ಅಂದರೆ ಅವರಿಬ್ಬರು ಜಾಸ್ತಿ ನಿಂತ್ಕೊಂಡ್ರು. ಇವಾಗ ನಮ್ಮ ಹೆಣ್ಮಕ್ಳು ಇವರೆಲ್ಲನೂ ಆಟೋ ಓಡಿಸ್ಕೊಂಡು ಹೋಗ್ತಾರೆ. ಫ್ರೀ ಇರಬೇಕಾದ್ರೆ ಬರ್ತಾರೆ, ಎಲ್ಲರಿಗೂ ಒಬ್ಬೊಬ್ರು ಒಂದೊಂದು ದಿನ ಟ್ರೈನಿಂಗ್ ಕೊಡ್ತಾರೆ. ರೆಬೆಲ್ ಸ್ಟಾರ್ ಗ್ರೂಪ್ ಅಂತ ಇಟ್ಟಿದ್ದೀವಿ ಸರ್. ರೆಬೆಲ್ ಸ್ಟಾರ್ ಇಷ್ಟು ಜನ ಹೆಣ್ಮಕ್ಳಿಗೆ ಟ್ರೈನಿಂಗ್ ಮಾಡ್ಬೇಕಾದ್ರೆ, ಇಷ್ಟು ಜನ ಹೆಣ್ಮಕ್ಳು ಮಹಿಳೆಯರು ಆಟೋ ಓಡಿಸ್ಬೇಕಾದ್ರೆ, ಇವತ್ತು ನಾನು ಅವತ್ತು ಒಂದು ಹೆಜ್ಜೆ ಇಟ್ಟು ಫಸ್ಟ್ ಟೈಮ್ ಒಂದು ಹೆಜ್ಜೆ ಇಟ್ಟು ಟ್ರೈನಿಂಗ್ ಕೊಡಬೇಕು ಅಂತ ಏನು ನಾನು ಮುಂದೆ ಬಂದೆ. ಇವಾಗ ಹಲವಾರು ಇದರಲ್ಲಿ ಸಂಘ ಸಂಘಟನೆಗಳು, ಒಂದು ಕಂಪ್ನಿಯಲ್ಲೆಲ್ಲ ಉಚಿತ ತರಬೇತಿಯಿಂದ ಹಾಕ್ಬಿಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಸುಮಾರು ಕಡೆ ಈಗ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನನಗೆ ಖುಷಿ ಆಗುತ್ತೆ. ನಾನು ಅವತ್ತು ಒಂದು ಹೆಜ್ಜೆ ಇಟ್ಟರೆ ಫ್ರೀ ಟ್ರೈನಿಂಗ್ ಹೆಣ್ಮಕ್ಳಿಗಂತ. ಬಟ್ ಎಲ್ಲ ಕಡೆನೂ ಶುರುವಾಗಿದೆ. ಅದೇ ಥರನೇ ನಮ್ಮದೊಂದು ಅದನ್ನೇ ತಗೊಂಡು ಈಗ ಒಂದು ಸಂಘಟನೆ ಅಂತ ಹೇಳಿ ಮಾಡ್ತಾ ಇದೀವಿ, ಒಂದು ಯೂನಿಯನ್ ಅಂತೇಳಿ. ಸೊ ಮಹಿಳಾ ಯೂನಿಯನ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಬೆಂಗಳೂರಲ್ಲಿ. ಸೊ ಇನ್ನು ಮುಂದೆ ಪ್ರಾರಂಭ ಆಗುತ್ತೆ. ನೀವು ಆಟೋ ನಡೆಸ್ತೀರೇನಮ್ಮ? ನೀವು ಟ್ರೈನಿಂಗು ಯಾಕೆ ನಿಮಗೆ ಟ್ರೈನಿಂಗ್ ತಗೊಳ್ಬೇಕಂತ ವಿಶೇಷವಾಗಿ ಬಂತು? ನಮ್ಮ ಸ್ವಂತವಾಗಿ ಮಾಡ್ಬೋದು. ಬೇರೆ ಒಬ್ರ ಹತ್ರ ಹೋದ್ರೆ ಅವ್ರು ಬಂದಾಗ ಬರಬೇಕು, ಬೇಡ ಅಂದರೆ ಬಿಡಬೇಕು. ಇದಂಗಲ್ಲ, ನಮ್ಮ ಇಷ್ಟದ ಪ್ರಕಾರ ಮಾಡ್ಬೋದು. ಇದು ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಬೇಕಂತ ಪ್ರಯತ್ನ ಪಟ್ರ. ಈಗ ಟ್ರೈನಿಂಗ್ ತಗೊಳ್ತಾ ಇದ್ದೀರಾ? ಮೊದಲು 2 ವೀಲರ್ ಎಲ್ಲ ಓಡಿಸ್ತಾ ಇದ್ರಾ? ಇಲ್ಲ ಸರ್, ಮನೇಲೇ ಇದ್ವಿ. ಇದಕ್ಕೆ ಕಲ್ತಿದ್ದೀವಿ ಸರ್. ಏನು ತಮ್ಮ ಹೆಸರು? ಮಂಜುಳಾ ಅಂತ. ನೀವು ಯಾವಾಗಿಂತ ಇದು ಮಾಡಿದ್ರಾ? ಸರ್ ನಾನು ಒಂದಾಗಲೇ 7-8 ತಿಂಗಳಿಂದ ಕಲ್ತಿದ್ದೀನಿ. ಆಟೋ ತಗೊಂಡಿದ್ದೀನಿ, ಓಡಿಸ್ತಾ ಇದ್ದೀನಿ. ಅವಳು ನನ್ನ ಫ್ರೆಂಡು ಮಂಜುಳಾ ಅಂತ, ನನಗೆ ಕಲಿಸ್ಕೊಟ್ಟಿದ್ದು ಇವರು ಪ್ರಮೀಳಾ ಅಂತ. ಅದೇ ಥರ ನಾನು ಅವರಿಗೆ ಇದು ಮಾಡಿದ್ದೀನಿ, ಅವ್ರು ಕಲಿತಾ ಇದ್ದಾರೆ.